7 ವರ್ಷ ಗಂಡನಿಗೆ ಹೆಂಡತಿ ಚಾನ್ಸೇ ಕೊಡಲಿಲ್ಲ. ಸಪ್ತಸಾಗರ ದಾಟದ ಪತಿ ಕಡೆಗೆ ಏನ್ ಮಾಡಿದ? ಸಿಲ್ಲಿ ರೀಸನ್ಗೆ ಗಂಡ ಹೆಂಡತಿ ಕೋರ್ಟ್ ಮೆಟ್ಟಿಲು ಹೊತ್ತೋದನ್ನ ನೋಡಿರ್ತೀರಾ. ಆದ್ರೆ ಇಲ್ಲೊಬ್ಬಾಕೆ ಮದುವೆ ಆಗಿ 7 ವರ್ಷವಾದ್ರೂ ಸಹ ಗಂಡನ ಜೊತೆ ಫಸ್ಟ್ ನೈಟ್ಗೆ ಒಪ್ಪದೆ ಡಿವೋರ್ಸ್ ಪಡೆದಿರೋ ವಿಚಿತ್ರ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ತನ್ನ ಅಂತಸ್ತಿಗೆ ತಕ್ಕಂತೆ ರಿಸೆಪ್ಷನ್ ಮಾಡಿಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಗಂಡನ ಮೇಲೆ ಮುನಿಸಿಕೊಂಡು ಮದುವೆಯಾಗಿ 7 ವರ್ಷ ಕಳೆದ್ರೂ ಮೊದಲ ರಾತ್ರಿಗೆ ಒಪ್ಪದ ಮಹಿಳೆಗೆ ಹೈಕೋರ್ಟ್ ವಿಚ್ಛೇದನ ಮಂಜೂರಾತಿಯನ್ನ ಖಾಯಂಗೊಳಿಸಿದೆ. 2017ರ ಸೆಪ್ಟೆಂಬರ್ 27ರಂದು ಬೆಂಗಳೂರು ಮೂಲದ ರವಿ ಎಂಬಾಕೆಯನ್ನ ಪೋಷಕರ ನಿಶ್ಚಯದಂತೆ ಮಹಿಳೆಯೊಬ್ಬರು ಮದುವೆ ಆಗಿದ್ರು. ಮದುವೆ ನಂತರ ಅತ್ತೆ ಮನೆಗೆ ಬಂದ ಆ ಮಹಿಳೆ ತನ್ನ ಅಂತಸ್ತು ಹಾಗೂ ಕನಸಿಗೆ ತಕ್ಕಂತೆ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿ ಮೊದಲ ರಾತ್ರಿಗೆ ಒಪ್ಪಿರಲಿಲ್ಲ. ಒಂದಲ್ಲ ಒಂದು ಕಾರಣ ನೀಡಿ ಫಸ್ಟ್ ನೈಟ್ ಅನ್ನ ಮುಂದೂಡುತ್ತಲೇ ಬಂದ್ರು. ಸಾಲದಕ್ಕೆ ಆ ಮಹಿಳೆ ಬೆಡ್ರೂಮ್ ನಲ್ಲಿ ಪತಿ ರವಿ ಮೇಲೆ ಹಲ್ಲೆ ಸಹ ಮಾಡಿದ್ದಾರೆ. ಮದುವೆ ಆದ ಕೆಲ ತಿಂಗಳ ನಂತರ ಅಪಘಾತದಲ್ಲಿ ಆಕೆಯ ತಂದೆ ತೀರಿಕೊಂಡಾಗ ಅದಕ್ಕೂ ನೀನೇ ಕಾರಣ ಅಂತ ಆ ಮಹಿಳೆ ಗಂಡನನ್ನ ದೂಷಿಸಿದ್ದಾರೆ. ರವಿ ಬೇರೆ ಮಹಿಳೆಯರ ಜೊತೆ ಮಾತನಾಡಿದರೆ ಸಾಕು ಅಕ್ರಮ ಸಂಬಂಧ ಕಟ್ಟುತ್ತಿದ್ದ ಆ ಮಹಿಳೆ ನನಗೆ ಡಿವೋರ್ಸ್ ಬೇಕು ಅಂತ ಪತಿಗೆ ವಾಟ್ಸ್ಆಪ್ ನಲ್ಲಿ ಪುಟಗಟ್ಟಲೆ ಮೆಸೇಜ್ ಕಳಿಸಿದ್ದಾರೆ. ಹೀಗಾಗಿ ಪಾಪ ಪತಿರಾಯ ಡಿವೋರ್ಸ್ ಕೋರಿ 2019ರಲ್ಲಿ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಪತ್ನಿ ಸಲ್ಲಿಸಿದ ಅರ್ಜಿಯನ್ನ ಪುರಸ್ಕರಿಸಿದ ಕೋರ್ಟ್ 2022ರ ಜನವರಿ 30ರಂದು ವಿಚ್ಛೇದನ ಮಂಜೂರು ಮಾಡಿತ್ತು. ಆದರೆ ಕೌಟುಂಬಿಕ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ಪತ್ನಿ, ನಾನು ನನ್ನ ಪತಿಯನ್ನ ಪ್ರೀತಿಸಿದ್ದೇನೆ, ಅವರೊಂದಿಗೆ ವೈವಾಹಿಕ ಜೀವನ ಮುಂದುವರೆಸಲು ಬಯಸಿದ್ದೇನೆ, ಹಾಗಾಗಿ ಕೌಟುಂಬಿಕ ನ್ಯಾಯಾಲಯ ನೀಡಿರೋ ಆದೇಶವನ್ನ ರದ್ದುಪಡಿಸಬೇಕು ಅಂತ ಕೋರಿದ್ರು. ಹೆಂಡತಿಯಿಂದ ಮಾನಸಿಕ ಚಿತ್ರಹಿಂಸೆ ಅನುಭವಿಸಿದ ಪತಿರಾಯ 2018ರ ಜುಲೈನಿಂದ 2019ರ ನವೆಂಬರ್ವರೆಗೆ ಪತ್ನಿ ತನಗೆ ಕಳುಹಿಸಿರೋ ವಾಟ್ಸ್ಆಪ್ ಮೆಸೇಜ್ಗಳನ್ನ ಹೈಕೋರ್ಟ್ ಮುಂದಿಟ್ಟಿದ್ದಾರೆ. ಪತಿಯೊಂದಿಗೆ ವೈವಾಹಿಕ ಜೀವನ ನಡೆಸಲು ಪತ್ನಿಗೆ ಯಾವುದೇ ಆಸಕ್ತಿ ಇಲ್ಲ ಅನ್ನೋದಕ್ಕೆ ಆಕೆ ಕಳುಹಿಸಿರೋ ಮೆಸೇಜ್ಗಳೇ ಸಾರಿ ಹೇಳುತ್ತವೆ. ಇವೆಲ್ಲವನ್ನ ಪುರಸ್ಕರಿಸಿರೋ ಹೈಕೋರ್ಟ್ ಪತ್ನಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ತಿರಸ್ಕರಿಸಿ ಡಿವೋರ್ಸ್ ಮಂಜೂರು ಮಾಡಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.